ಏನಿಲ್ಲ ಸೀಕ್ರೆಟ್ ಕ್ರೀಮ್ ಕೂಡ ಇಲ್ಲ ನೋಡಿ. ಮಿಸ್ ಆಯ್ತು ಒಂದೊಂದು ಡೈರೆಕ್ಟ್ ಅಲ್ಲಿ ಇರ್ತೀವಿ. ತಲೆ ಕೆಡಿಸ್ಕೊಬೇಡ, ಮುಂದಿನ ವರ್ಷಕ್ಕೆ ನೀನೇ ಇಲ್ಲಿ ಸಿಎಂ ಆಗುವಂತೆ ಮಾಡಿಸು ಅಂತ ಬಿಡಿ. ನೋಡ್ತಾ ಫಸ್ಟ್ ಟೈಮ್ ಇಷ್ಟೊಂದು ದೊಡ್ಡ ಗುಹೆ ಒಳಗಡೆ ಇರುವಂತ ದೇವಸ್ಥಾನ ನನ್ನ ಗೊತ್ತಿದೆ. ನನ್ನ ಬಟ್ಟೆ ಒರೆಸ್ಬಿಟ್ರೆ ಅದೇ ಗ್ಯಾಪಲ್ಲಿ ಅದೇ ಗ್ಯಾಪಲ್ಲಿ ಒರೆಸ್ಬಿಟ್ರಿ. ಬರೀ ಅಲ್ಲಿ ಹೋಮ್ ವರ್ಕ್ ಮಾಡ್ಬೇಕು ಅನ್ನೋ ಚಿಂತೆ, ದೊಡ್ಡವರಾದ್ಮೇಲೆ ಏನೇನೆಲ್ಲ ಮಾಡ್ಬೇಕು, ಇನ್ನು ಏನೇನೋ ಮಾಡ್ಬೇಕು ಅನ್ನೋ ಚಿಂತೆ. ಏನ್ ಮಾಡ್ಬೇಕು ವಾವ್, ಇಲ್ಲಿ ನೋಡಿ, ಅಲ್ಲೇನ್ ನೋಡ್ತೀರಾ? ನಿಮ್ಮನ್ನು ಪೂಜಿಸುವ ಭಾಗ್ಯ ನನ್ನದು, ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ನಮ್ಮ ಔಟ್ಫಿಟ್ ಹೇಗಿದೆ ಅಂತ ನೋಡಿ, ಫುಲ್ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್. ಬಟ್ ನಾನು ಇವನ್ ಸ್ವಲ್ಪ ಬೆಳ್ಳಕ್ ಕಾಣ್ತಾವ, ಒಂದ್ ಸ್ವಲ್ಪ ಕಪ್ಪು ಕಾಣಿಸ್ತಾ ಇದೆ. ಇಲ್ಲ, ಅದು ಯಾರ್ಯಾರು ಯಾವ್ಯಾವ ಕಲರ್ ದೇವ್ರು ಯಾವ ಕಲರ್ ಕೊಟ್ಟಿದ್ದಾನೋ ಆ ಕಲರ್ ಕಾಣಿಸ್ತಾರೆ. ಅದನ್ನೇ ಕಣ ನಾನು ಹೇಳಿದ್ದು. ಬೆಳ್ಳಗ್ ಕಾಣಿಸ್ತಲ್ಲ, ನಾನು ಯಾವಾಗ್ಲೂ ಬೆಳ್ಳಗೆ ಇರೋದು. ಇದ್ ಸ್ವಲ್ಪ ಓವರ್ ಆಯ್ತು. ಇನ್ನೇನು ಅವಾಗ ಕರ್ರಗಿದ್ದು ಇವಾಗ ಬೆಳ್ಳಗಾಗ್ಬಿಟ್ಟಿದ್ದೀನಿ. ಇವಾಗ ಅದೇನೋ ಗೊತ್ತಿಲ್ಲ, ಇವನು ಮುಂಚೆ ಇದ್ದದ್ ಕಲರ್ ಇಲ್ಲ, ಇವಾಗ ಸ್ವಲ್ಪ ಜಾಸ್ತಿ ಬೆಳ್ಳಗಾಗಿದ್ದಾನೆ, ಸ್ಕಿನ್ ಬ್ರೈಟ್ ಆಗಿದೆ. ಬಿಕಾಸ್ ಆಫ್ ಮೇ ಬಿ ಅವನೇನೋ ಕ್ರೀಮ್ ಎಲ್ಲ ಹಚ್ತಾವನೆ. ಏನಿಲ್ಲ, ಸೀಕ್ರೆಟ್ ಕ್ರೀಮ್ ಕೂಡ ಇಲ್ಲ ನೋಡಿ. ಸನ್ಸ್ಕ್ರೀನ್ ಅಷ್ಟೇ, ಸನ್ಸ್ಕ್ರೀನ್ ಇದ್ದು. ಸೊ ಇವಾಗ ನಾವು ಮಲೇಷ್ಯಾದಲ್ಲಿರುವಂತ ಬಾತು ಕೇವ್ಸ್ ಹೋಗ್ತಾ ಇದೀವಿ. ಅಂದ್ರೆ ಮುರುಗನ್ ಟೆಂಪಲ್ ಹೋಗ್ತಾ ಇದೀವಿ. ಉದ್ದದ ಸ್ಟ್ಯಾಚ್ಯೂ ಇರುತ್ತೆ ಗೊತ್ತಾ, ಗೋಲ್ಡ್ ಕಲರ್ ಅಲ್ಲಿ. ಆಕ್ಚುಲಿ ನನಗೆ 2 ವರ್ಷದ ಹಿಂದೆಗಿಂತ ಮುಂಚೆ ನನಗೆ ಅದು ಎಲ್ಲಿದೆ ಅಂತಾನೆ ಗೊತ್ತಿರ್ಲಿಲ್ಲ. ನಾನು ಇಂಡಿಯಾದಲ್ಲಿ ಇದೆ ಅನ್ಕೊಂಡು, ತಮಿಳ್ನಾಡಲ್ಲಿ ಇದೆ ಅನ್ಕೊಂಡು ಯೋಚನೆ ಮಾಡ್ತಿದ್ದೆ. ಬಟ್ ಆಮೇಲೆ ಗೊತ್ತಾಯ್ತು. ಅಂಡ್ ಮೋರ್ ಎವರ್ ಇವರು ಏನೋ ಪ್ರಸಾದ್ ಅವರು ಅಲ್ಲಿಗೆ ಹೋಗೋಣ ಅಂತ ತಕ್ಷಣ ಫುಲ್ ಖುಷಿ ಆಗೋಯ್ತು. ಸೀರಿಯಸ್ಲಿ ಇಟ್ ವಾಸ್ ಸೋ ಗುಡ್ ಫೀಲ್. ಹೋಗ್ಬೇಕು ಅನ್ನೋ ಆಸೆ ಇದೆ, ನೋಡೋಣ. ಅಂಡ್ ಅದಕ್ಕೆ ಅಂತಾನೆ ಇಬ್ರು ಬ್ಲಾಕ್ ಅಂಡ್ ಬ್ಲಾಕ್ ಹಾಕೊಂಡಿದೀವಿ. ಯಾಕೆ ಅಂತ ಅಂದ್ರೆ ಅಲ್ಲಿ ದೇವಸ್ಥಾನದ ಮುಂದೆ ಒಂದು ರೀಲ್ ಮಾಡ್ಬೇಕು, ನಡ್ಕೊಂಡ್ ಬರ್ತೀವಿ. ರೀಲ್ ಮಾಡ್ಬೇಕು ಅನ್ನೋದು ಒಂದಾದ್ರೆ, ಇನ್ನೊಂದ್ ಕಡೆ ಒಂದು ಸಂಪ್ರದಾಯ, ನಮ್ಮ ಟ್ರೆಡಿಷನಲ್. ಎಸ್, ಬಟ್ ವೈಟ್ ಹಾಕೊಂಡ್ಬೇಕಿತ್ತು, ನಾವು ಬ್ಲಾಕ್ ಹಾಕೊಂಡಿದ್ದೀವಿ ಅಷ್ಟೇ. ಇಲ್ಲಿಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಲಿ ಅಂತ ಅಷ್ಟೇ. ಸೊ ಇವಾಗ ಓಡ್ತಾ ಇದೀವಿ. ಟೈಮ್ 10:30 ಆಗೋಗಿದೆ. ಒಳ್ಳೆ ಬ್ರೇಕ್ಫಾಸ್ಟ್ ಆಯ್ತು. ಮತ್ತೆ ನಾಳೆ ತೋರಿಸ್ತೀನಿ ಏನೇನ್ ಬ್ರೇಕ್ಫಾಸ್ಟ್ ಇರುತ್ತೆ ಇಲ್ಲಿ ಅಂತ. ಬನ್ನಿ ಹೋಗುವ. ನಾವು ಹೋಗ್ತಾ ಇರೋದು ಜಸ್ಟ್ 1.9 ಕಿಲೋಮೀಟರ್, ಆದ್ರೆ 20 ನಿಮಿಷ ತೋರಿಸ್ತಾ. 1.9 ಕಿಲೋಮೀಟರ್ ಅಷ್ಟೇ. ಇಲ್ಲ 3 ಅಲ್ಲ, ಇಲ್ಲಿ ತೋರಿಸ್ತಿದ್ಯಲ್ಲ 1.9 ಕಿಲೋಮೀಟರ್. ಗೈಸ್, ನಾವು ಬರೀ ಬೆಂಗಳೂರಲ್ಲಿ ಮಾತ್ರ ಟ್ರಾಫಿಕ್ ಅಂತ ಅನ್ಕೋತೀವಿ, ಬಟ್ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಜಸ್ಟ್ ಇವಾಗ ನಾವು ಹೋಗ್ಬೇಕಾಗಿರೋದು 1.9 ಕಿಲೋಮೀಟರ್ಗೆ 20 ನಿಮಿಷ ತೋರಿಸ್ತಾ ಇದೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಬಟ್ ಇಲ್ಲಿ ಟ್ರಾಫಿಕ್ ಆದ್ರೂ ಒಂದು ಆರನ್ ಸೌಂಡ್ ಇಲ್ಲ, ಏನಿಲ್ಲ. ಎಲ್ಲರೂ ಕೂಲ್ ಆಗಿ ನೋಡಿ ಎಷ್ಟು ಗ್ಯಾಪ್ ಮೇಂಟೈನ್ ಮಾಡ್ಕೊಂಡು ನಿಂತ್ಕೋತಾರೆ. ಎಷ್ಟು ಆ ಕಾರ್ಗೂ ಮತ್ತೆ ಈ ಕಾರ್ಗೂ ಎಷ್ಟು ಗ್ಯಾಪ್ ಇದೆ ನೋಡಿ. ಗೈಸ್, ಇವತ್ತು ನಮ್ಮ ಹೋಟೆಲ್ ಹತ್ರ ಯಾವ್ದೋ ಮ್ಯಾರಥಾನ್ ಇದೆ ಅಂತೆ. ಯಾವ್ದೋ ಅಲ್ಲ ಕಣೋ, ಇವ್ರದೇ ಮ್ಯಾರಥಾನ್ ಇದೆ, ಮಲೇಷಿಯಾದ ಮ್ಯಾರಥಾನ್ ಇದೆ. ಅದು ಏನ್ ತಿಕ್ಕೆ ಅಂತ ಅಂದ್ರೆ, ಇವಾಗ ರೀಸೆಂಟ್ ಆಗಿ ಇವ್ರದ್ದು ಇಂಡಿಪೆಂಡೆನ್ಸ್ ಡೇ ಆಯ್ತಂತೆ. ಅದನ್ನ ಇವಾಗ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಇಲ್ಲಿ. ಆಗ್ಲೇ ತೊದ್ಲಿಸ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲ ತಗೊಂಡ್ರೆ ಮತ್ತೆ ತೊದ್ಲಿಸ್ತಿದ್ಯಲ್ಲ, ಯಾಕೋ? ಅದು ಬೆಳಿಗ್ಗೆ ಸ್ವಲ್ಪ ಇಲ್ಲ, ನೀರೇ ಕುಡಿದಿದ್ದೀನಿ. ಬೆಳಗ್ಗೆ ಸ್ವಲ್ಪ ಸ್ವೀಟ್ ಎಲ್ಲ ತಿನ್ಬಿಟ್ನಲ್ಲ, ಜಾಸ್ತಿ ಸ್ವೀಟ್ ಆಯ್ತು, ಅದಕ್ಕೆ ತೊದ್ಲಿಸ್ತಾ ಇದ್ದಾನೆ. ಮತ್ತೆ ಇಲ್ಲಿ ನೋಡಿ ರೋಡ್ ಅಲ್ಲಿ ಫ್ಲಾಗ್ಸ್ ಎಲ್ಲ ಅಲ್ಲಿದೆ ನೋಡು, ಅಲ್ಲಿ ಹಾಕಿದ್ದಾರೆ ಫ್ಲಾಗ್ಸ್. ಎಲ್ಲಾ ಕಡೆನೂ ಫ್ಲಾಗ್ಸ್ ಇರತ್ತೆ. ಈ ತರ ಡಿವೈಡರ್ ಇರುತ್ತಲ್ಲ, ಅದೆಲ್ಲ ಫ್ಲಾಗ್ ಹಾಕಿರ್ತಾರೆ. ಅದೆಷ್ಟು ಚೆನ್ನಾಗಿ. ಜೊತೆಗೆ ಒಂದು ಡೀಸೆನ್ಸಿ ಏನ್ ಮೇಂಟೈನ್ ಮಾಡ್ತಾರೆ ಅಂತಂದ್ರೆ, ಯಾರು ಕೂಡ ರೋಡ್ ದಾಟೋದು, ಬೇಕಾಬಿಟ್ಟಿ ಓಡಾಡೋದು, ಅಥವಾ ಯಾರೇ ರೋಡ್ ದಾಟಬೇಕು ಅಂತಂದ್ರೂ ಇಲ್ಲಿ ಯಾರು ಜನಗಳೇ ಓಡಾಡಲ್ಲ. ಏನಿದ್ರು ಫುಟ್ಪಾತ್ ಏನಿರುತ್ತೆ ಅಲ್ಲಿ ಮಾತ್ರ ಓಡಾಡ್ತಾರೆ. ಫುಟ್ಪಾತ್ ಮತ್ತೆ ಜೀಬ್ರಾ ಕ್ರಾಸ್ ಹಾಕಿರ್ತಾರಲ್ಲ, ಇದೇ ತರ ಎಸ್ಪೆಷಲಿ ಇದೇ ತರ ನಮ್ ದೇಶದಲ್ಲಿ ಕೆಲವು ಜನಗಳು, ಎಲ್ಲರೂ ಅಲ್ಲ, ಎಲ್ರು ಮೇಂಟೈನ್ ಮಾಡಲ್ಲ ಅಂತಲ್ಲ, ತುಂಬಾ ಜನ ಮೇಂಟೈನ್ ಮಾಡ್ತಾರೆ. ಕೆಲವರು ಮಾಡೋ ಕೆಲ್ಸದಿಂದ ಎಲ್ರಿಗೂ ಸಮಸ್ಯೆ ಅಂತಾರಲ್ಲ, ಹಂಗೆ ಕೆಲವರು ಅದನ್ನ ಅರ್ಥ ಮಾಡ್ಕೊಂಡು ಡೀಸೆಂಟ್ ಆಗಿ ರೋಡ್ ಅಲ್ಲಿ ಯಾವ ಫುಟ್ಪಾತ್ ಇರುತ್ತೆ ಅಲ್ಲಿ ಮಾತ್ರ ನಡೆಯೋ ತರ ಇದ್ರೆ, ನಿಜವಾಗ್ಲೂ ಇದೇ ತರ ನಮ್ ದೇಶನೂ ಇರುತ್ತೆ. ಮತ್ತೆ ನೋಡಿ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟ್ ಕಂಬಗಳೆಲ್ಲ. ಯಾಕೆ ಹೇಳಿ, ಅಲ್ಲಿ ಯಾವ್ದು MP MLA ಗಳದ್ದು ಬ್ಯಾನರ್ ಇಲ್ಲ. ನಮ್ ದೇಶದಲ್ಲಿ, ನಮ್ ಬೆಂಗಳೂರಲ್ಲಿ ಹಂಗಲ್ಲ. ಎಲ್ಲಾ ಕಡೆ ಅವ್ರದೇ ಬ್ಯಾನರ್, ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ, ಹುಟ್ಟುಹಬ್ಬದ ಶುಭಾಶಯಗಳು ಬಾಸ್ ಅಂತೆಲ್ಲ ಹಾಕ್ಬಿಟ್ಟಿರ್ತಾರೆ. ಅದು ಅವ್ರ ಮನೇಲಿ ಹಾಕೊಂಡ್ರೆ ಚೆನ್ನಾಗಿರ್ತದೆ. ಹಿಂಗೆ ಅಂತಂದ್ರೆ MLA MP ಗಳೆಲ್ಲ ಆ ಏರಿಯಾಗ ಅವ್ರು ಕಾರ್ಪೊರೇಟ್ ಆಗಿದ್ದಾರೆ ಅಂತಂದ್ರೆ ಆ ಏರಿಯಾನೇ ಅವ್ರದ್ದು, ಆ ಏರಿಯಾ ಅವ್ರ ಮನೆ ಅಂತ ತಿಳ್ಕೊಬಿಡ್ತಾರೆ. ಅದಕ್ಕೆ ಗೆಲ್ಬೇಕಲ್ಲ ಅಟ್ಟಿಸ್ಕೊತಾರೆ. ಬಟ್ ಇಲ್ಲ, ಹಂಗಲ್ಲ. ಎಷ್ಟು ಡೀಸೆಂಟ್ ಆಗಿದೆ ನೋಡಿ. ಗೈಸ್, ಇವಾಗ ತಾನೇ ಬಾತು ಕೇವ್ಸ್ ಬಂದ್ವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಂಡ್ ಆಲ್ಮೋಸ್ಟ್ ಇಂಡಿಯನ್ಸ್ ಇದ್ದಾರೆ. ನಮ್ಗೆ ಬೇರೆ ಕಂಟ್ರಿಗೆ ಬಂದಿದೀವಿ ಅಂತ ಫೀಲ್ ಆಯ್ತಲ್ಲ. ಎಲ್ಲ ಇಂಡಿಯನ್ಸ್ ನ ನೋಡಿ, ಚೂಡಿದಾರು, ಸೀರೆ, ಮತ್ತೆ ತುಂಬಾ ಜನ ಪಂಚೆ ಕೂಡ ಹಾಕೊಂಡಿದ್ದಾರೆ. ವಾವ್, ಇಲ್ಲಿ ನೋಡಿ, ಅಲ್ಲೇನ್ ನೋಡ್ತೀರಾ, ರಿಯಲ್ ಫಾಲ್ಸ್ ಅದು. ಅದನ್ನ ಎಷ್ಟು ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ ನೋಡಿ, ಮಧ್ಯ ಒಂದು ಬ್ರಿಡ್ಜ್ ಮಾಡಿ ನೋಡಿ. ಅಂಡ್ ಅಲ್ಲಿ ಸ್ಟ್ಯಾಚ್ಯೂ ಇದೆ ಗೈಸ್. ಕನ್ನಡ ಸಾಂಗ್ ಪ್ಲೇ ಆಗ್ತಿದೆ ಅಣ್ಣ. ಎಕ್ಕ ಸಕ್ಕ ಸಾಂಗ್ ಕೇಳಿಸ್ತೈತಾ? ರಾ ರಕ್ಕಮ್ಮ. ಅಲ್ಲೇನೋ ಇದೆ ಅನ್ಸುತ್ತೆ, ತೆಲುಗು ತಮಿಳು.
ಇಲ್ಲ ಕನ್ನಡ. ಅದ್ರಲ್ಲೂ ಹಂಗೆ ಬರುತ್ತೆ. ನೋಡೋಣ. ತಮಿಳ್ ಸಕ್ಕತ್ತಾಗಿದೆ ಮಾತ್ರ. ಅಂಡ್ ಇಲ್ಲೆಲ್ಲ ನಮ್ಮ ಥರನೇ ಸೇಮು ಬೆಂಡು ಬತ್ತಾಸ್ ಎಲ್ಲ ಮಾರ್ತಾ ಇದ್ದಾರೆ ನೋಡಿ. ಬೆಂಡು ಬತ್ತಾಸು ಮತ್ತೆ ಕಡಲೆಪುರಿ ಮತ್ತೆ ಹೂವು ಅಂಗಡಿ ಇದೆ. ಸೇಮ್ ಇಂಡಿಯಾ ಥರನೇ ಇದೆ ಗೈಸ್ ಇಲ್ಲಿ. ಮತ್ತೆ ವಿಡಿಯೋಸ್ ಎಲ್ಲ ನೋಡಿದ್ದೆ, ತುಂಬಾ ಪಾರಿವಾಳಗಳಿದೆ ಅಂತ. ನೋಡಿ ತುಂಬಾ ಪಾರಿವಾಳ ಇದೆ. ಕೇಳಿಸ್ಕೊಂಡ ತಮಿಳ್, ಇಲ್ಲಿ ತಮಿಳಿಯನ್ಸ್ ಇರೋದು. ಹಾ, ತಮಿಳಲ್ಲಿ ಪ್ಲೇ ಆಗ್ತದೆ, ಬಟ್ ನಮ್ ಕನ್ನಡ ಸಾಂಗ್ ಸುದೀಪ್ ಅವ್ರ ಸಾಂಗ್, ಸುದೀಪ್ ಅವ್ರು ಆಕ್ಟ್ ಮಾಡಿರೋಂಥ ಸಾಂಗ್. ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ಅದು ಎಂಟ್ರೆನ್ಸು. ಬಂದ ತಕ್ಷಣ ಗಣೇಶ ಸಿಗ್ತಾರೆ. ಇಲ್ಲಿ ಗಣೇಶನ್ ಕೈ ಮುಕ್ಕೊಂಡು, ಮತ್ತೆ ಇಲ್ಲೆಲ್ಲ ಚಪ್ಪಲಿ ಬಿಡೋಕೆ ಯಾವುದೇ ರೀತಿ ಸ್ಟ್ಯಾಂಡ್ ಇಲ್ಲ, ಆರಾಮಾಗಿ ಹಿಂಗೆ ಬಿಟ್ಬಿಟ್ಟು ಹೋಯ್ತಾ ಇದಾರೆ. ಬಟ್ ಅಲ್ಲಿ ಇಲ್ಲೆಲ್ಲೂ ಬಿಡಬಾರ್ದು ಅಂತ ಸೈನ್ ಕೂಡ ಹಾಕಿದ್ದಾರೆ, ಬಟ್ ಎಲ್ಲರೂ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಅಂಡ್ ಪಾರಿವಾಳಗಳಂತೂ ಸಿಕ್ಕಾಪಟ್ಟೆ ಇದೆ, ಮತ್ತೆ ಕೋತಿ ಕೂಡ ಇದೆ. ಎಲ್ಲ ಫಾರಿನರ್ಸ್ ನೋಡಿ ಕೋತಿನೇ ನೋಡಿಲ್ಲ ಅನ್ನೋ ಥರ ನೋಡ್ತವ್ರೆ. ನಮಗೆಲ್ಲ ಕಾಮನ್ ಅಲ್ವಾ, ಸೊ ನಮ್ಗೇನು ಅನಿಸ್ತಿಲ್ಲ. ನೋಡಿ ಗುತ್ಕಂದೇ ಹೊಂಟೋದ್ಲು ಅಕ್ಕ. ಏನಪ್ಪ, ನಾನು ಬೇರೆ ಮನೆಯಿಂದ ಸ್ಲಿಪ್ಪರ್ ತಂದಿರಲಿಲ್ಲ, ಇದೇ ಶೂ ಹಾಕೊಬಿಟ್ಟಿದ್ದೀನಿ, ಫಾರ್ಮಲ್ ಶೂ. ಇದಕ್ಕೆ ಒಂಥರ ವಿಯರ್ಡಾಗಿ ಕಾಣಿಸ್ತಾ ಇದ್ದೀನಿ. ಫಸ್ಟು ಎಲ್ಲಾದರೂ ಶೂ ಬಿಡಬೇಕು ಅಂತ ನೋಡ್ತಿದ್ದೀನಿ, ಬಟ್ ಇಲ್ಲೆಲ್ಲೂ ಶೂ ರ್ಯಾಕ್ಗಳೇ ಇಲ್ಲ. ಬಂದ ತಕ್ಷಣ ಶುರು ಮಾಡ್ಕೊಬಿಟ್ರು ಇವರು. ನೋಡಿ, ಇದು ಮೆಟ್ಲ. ಓಕೆ ಗೈಸ್, ಎಷ್ಟು ಸ್ಟೆಪ್ಸ್ ಇದೆ ನೋಡಿ. ಮೇಲೆ ನಡ್ಕೊಂಡೆ ಹೋಗ್ಬೇಕಾ ಅಥವಾ ಏನಾದ್ರು ಕೇಬಲ್ ಕಾರ್ ಆ ಥರ ಏನಾದ್ರು ಇದೆಯಾ? ಇಲ್ಲ, ನಡ್ಕೊಂಡು ಹೋಗ್ಬೇಕು. ಆಕ್ಚುಲಿ ಫ್ಲೈಟ್ ಇದೆಯಾ? ಬುಕ್ ಮಾಡೋಣ ಅಂತ ಅನ್ಕೊಂಡೆ, ಕ್ಯಾಕ್ರಸ್ ಮಕ್ಕುಗಿದ್ರು. ಏಕೆ ಫ್ಲೈಟ್ ನಿಮ್ಮ ಅಪ್ಪಂದ ಅವಾಗಲ್ಲ. ಫ್ಲೈಟ್ ಲ್ಯಾಂಡ್ ಆಗಕ್ ಜಾಗ ಇಲ್ಲ. ಐ ಥಿಂಕ್ ಹೆಲಿಕಾಪ್ಟರ್ ಅಲ್ಲಿ ಹೋಗ್ಬೋದಾ ನೋಡಿ. ಫ್ಲೈಟ್ ಎಲ್ಲ ಲ್ಯಾಂಡ್ ಆಗುತ್ತೆ ಇಲ್ಲಿ. ಮತ್ತೆ ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ಚಾಮುಂಡೇಶ್ವರಿನ ಯಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಂಟು ವಿಡಿಯೋ ತಗೊಂಡ್ಬಿಡೋಣ ಫಸ್ಟ್. ಸ್ವೆಟ್ ಆಗುತ್ತೆ, ಆಮೇಲೆ ಒಂಥರ ಕಾಣಿಸುತ್ತೆ. ಗೈಸ್ ಇವಾಗ ಒಂದು ರೀಲ್ ಮಾಡಬೇಕು, ರೀಲ್ ಮಾಡ್ಕೊಂಡು ಸಿಗ್ತೀನಿ ಗೈಸ್. ಇನ್ನ ನಾವು ಮೇಲ್ಗಡೆನೆ ಹೋಗಿಲ್ಲ, ಒಂದು ರೀಲ್ ಮಾಡ್ತಾ ಇದ್ವಿ. ಇವಾಗ ಎಳ್ನೀರು ಕುಡಿಯೋಣ ಅಂತ ಬಂದಿದ್ದೀವಿ. ಎಳ್ನೀರನ್ನ ಇಲ್ಲಿ ಫ್ರಿಜ್ ಒಳಗಡೆ ಇಟ್ಟಿರ್ತಾರೆ ನೋಡಿ, ಫುಲ್ಲು ತಣ್ಣಗಿರ್ಲಿ ಅಂತ. ಬಿಕಾಸ್ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಲ್ವಾ, ಅದರಿಂದ ಎಲ್ಲ ಕಾಯಿ ಇವ್ರು ಅದರಲ್ಲೂ ಬರೀ ನೀರು ಬೇಕು ಅಂತ ಆರಿಸಿ ತಗೋತಾ ಇದ್ದಾರೆ. ಯಾಕೆ ಎಲ್ಲ ಕಾಯಿ ಆಗ್ಬಿಟ್ಟೈತೆ? ಎಳೆ ಎಳ್ನೀರೇ ಇಲ್ಲ ಅಲ್ವಾ ಇಲ್ಲಿ ಗೈಸ್. ಆ್ಯಂಡ್ ಇಲ್ಲಿನ ಒಂದು ಎಳ್ನೀರಿನ ಬೆಲೆ 147 ರೂಪಾಯಿ ನೋಡಿ. ಅಲ್ಲಿದೆ 147 ರೂಪಾಯಿ. 7 ಏನದು 7 ರಿಂಗಿಟ್ಸ್. ಹಾಂ, 7 ರಿಂಗಿಟ್ಸ್. ಬಟ್ ಚೆನ್ನಾಗಿತ್ತು, ಹೊಟ್ಟೆ ತುಂಬೋಯ್ತು ಅಲ್ಲ ಗೈಸ್. ಇಲ್ಲಿ ಸ್ಲಿಪ್ಪರ್ ಎಲ್ಲಿ ಬಿಡಬೇಕು ಅಂತಲೇ ಗೊತ್ತಾಯ್ತಲ್ಲ ನೋಡಿ. ಎಲ್ಲಂದ್ರೆ ಅಲ್ಲಿ ಬಿಟ್ಟವ್ರೆ, ಬಟ್ ಎಲ್ಲೂ ಬಿಡಬಾರ್ದು ಅಂತ ಹಾಕಿದ್ದಾರೆ. ಮತ್ತು ಇದೆಲ್ಲ ಅಲೌಡ್ ಇಲ್ವಂತೆ. ಮತ್ತು ಚಪ್ಪಲಿ ಹಾಕೊಂಡು ಕೂಡ ಹತ್ಬೋದು. ಸೊ ಹತ್ತುತ್ತಾ ಇದ್ದೀವಿ. ಎಷ್ಟು ಮೆಟ್ಲುಗಳಿದೆಯೋ ಗೊತ್ತಿಲ್ಲ. ಎಷ್ಟು ಮೆಟ್ಲಿದೆ ಇಲ್ಲಿ? ಐ ಥಿಂಕ್ ಇದು ಒಳಗಡೆ ಇಟ್ಕೊಳ್ಳೋದು ಒಳ್ಳೇದು. ಕೋತಿಗಳು ಕಿತ್ಕೊಂಡ್ಬಿಟ್ರೆ ಕಷ್ಟ. 272 ಓಕೆ, 290 ಅಥವಾ 270 ಮೆಟ್ಲುಗಳಿದೆಯಂತೆ. ಹತ್ಕೊಂಡು ಹೋಗ್ಬೇಕು. ಒಂದೊಂದು ಅಷ್ಟು ಮೆಟ್ಲಿಗೂ ಒಂದೊಂದು ಕಲರ್ ಬಣ್ಣ ಹೊಡೆದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಮತ್ತೆ ಮೇಲಿದೆ ದೇವಸ್ಥಾನ. ಈ ಕೇವ್ಸ್ ಮಾತ್ರ ಸಕ್ಕತ್ತಾಗೈತೆ ನೋಡೋಕ್ಕಲ್ಲ. ಒಳ್ಳೆ ನಮ್ದು ಯಾಣ ಇದೆಯಲ್ಲ, ಯಾಣ ಥರ ಇಲ್ವಾ? ಬಟ್ ಇಲ್ಲಿ ಗಿಡ ಎಲ್ಲ ಬೆಳೆದಿರ್ತೇವೆ ಅದ್ರ ಮೇಲೆ. ಮತ್ತೆ ನೋಡಿ, ಮೆಟ್ಲು ತುಂಬಾ ಚಿಕ್ಕದು ಮಾಡಿಬಿಟ್ಟವ್ರೆ. ಅಲ್ಲಿ ಕರೆಕ್ಟಾಗಿ ಒಂದು ಕಾಲು ಇಡಕ್ಕೆ ಆಗ್ತಿಲ್ಲ, ಅಷ್ಟು ಚಿಕ್ಕದಾಗಿ ಮಾಡಿದ್ದಾರೆ. ಅದ್ರ ಬದಲು ಸ್ವಲ್ಪ ಅಗ್ಗಗ್ಲ ಮಾಡಿ ಮೆಟ್ಲುಗಳನ್ನ ಕಡಿಮೆ ಮಾಡ್ಬೋದಿತ್ತು. ಜಾಸ್ತಿ ಸ್ಟೆಪ್ಸ್ ಮಾಡೋದಕ್ಕೋ ಏನೋ ಗೊತ್ತಿಲ್ಲ, ಸೈಜ್ ಚಿಕ್ಕದಾಗಿ ಮಾಡಿಬಿಟ್ಟಿದ್ದಾರೆ. ಮೇ ಬಿ ಮಲೇಷ್ಯಾದವರು ಪುಟ್ಟಕ್ಕೆ ಇರ್ತಾರಲ್ಲ, ಅದಕ್ಕೆ ಅನ್ಸಕ್ಕಲ್ಲ. ಅದ್ರಲ್ಲೂ ನಂದು ಈ ಚಪ್ಪಲಿ ಅಂತೀನಿ, ಸಾರಿ, ಶೂ ಹಾಕೊಂಡು ಹತ್ತಕ್ಕೆ ಆಗ್ತಿಲ್ಲ ಗೈಸ್. ಫೈನಲಿ ಕಷ್ಟ ಪಟ್ಕೊಂಡು ಹತ್ಕೊಂಡು ಬಂದ್ವಿ ಇಲ್ಲಿವರೆಗೂ. ನೋಡಿ ಇಲ್ಲಿಂದ ಹೆಂಗ್ ಕಾಣಿಸ್ತದೆ ವ್ಯೂ. ನಮ್ಗೆ ಇಷ್ಟು ಮೆಟ್ಲು ಹತ್ತಿ ಕಷ್ಟ ಆಗಿಲ್ಲ, ಮೆಟ್ಲುನ ಕಷ್ಟ ಪಟ್ಕೊಂಡು ಹತ್ವಲ್ಲ, ಅದಕ್ಕೆ ಕಷ್ಟ ಆಗ್ತದೆ. ಬಿಕಾಸ್ ನೋಡಿ ಇಲ್ಲಿ ತೋರಿಸ್ತೀನಿ, ನಮ್ಮ ಕಾಲು ಮೆಟ್ಲುಗಿನ ಆಚೆಗೆ ಬರ್ತೈತೆ. ಹಿಂಗೆ ಮಿಸ್ ಆಯ್ತು ಒಂದೊಂದು ಡೈರೆಕ್ಟ್ ಅಲ್ಲಿ ಇರ್ತೀವಿ. ತಲೆ ಕೆಡಿಸ್ಕೊಬೇಡ, ಮುಂದಿನ ವರ್ಷಕ್ಕೆ ನೀನೇ ಇಲ್ಲಿ CM ಆಗುವಂತೆ ಮಾಡಿಸುವಂತೆ ಬಿಡು. ಇಲ್ಲಿ CM ನಾನು ಗೈಸ್. ಏನಪ್ಪ ಅಲ್ಲಿ ಹೋಗ್ಬಿಟ್ಟು ಮಾಡಿದ್ದಾರೆ. ಈ ವಯಸ್ಸಾದವ್ರ ಜೊತೆ ಬರಬಾರ್ದು ಗೈಸ್. ನೋಡಿ ಈ ತರ 2 ಮೆಟ್ಲಲ್ಲಿ ಕೂತ್ಕೊಳ್ತಾರೆ, ಸಾಕಾಗಿ. ನೀವೇ ನಿಂತಿದ್ದೀರಾ? ಇಲ್ಲ, ನೀವು ಕೂತ್ಕೊಳ್ಳೋಣ ಅಂತ ಅಂದಿದ್ದಕ್ಕೆ ಪಾಪ ನೀವಿಬ್ರಿಗೂ ಬೇಜಾರಾಗಬಾರ್ದಲ್ಲ ಅಂತ ಕೂತಿದ್ದೀನಿ. ಏನ್ ಡೌ ಮಾಡ್ತೀಯೋ ಗೈಸ್. ಒಳಗಡೆ ಇವಾಗ ಬಂದ್ವಿ. ಬಂದ ತಕ್ಷಣ ಯಾವುದೇ AC ಬೇಡ, ಅಷ್ಟು ತಣ್ಣಗೈತೆ ಇಲ್ಲಿ. ಆಕ್ಚುಲಿ ಇಲ್ಲಿ ಟೆಂಪಲ್ ಎಲ್ಲಿದೆ? ಅಲ್ವಾ, ಎಷ್ಟು ದೊಡ್ಡದಾಗಿದೆ ನೋಡಿ ಗೈಸ್ ಒಳಗಡೆ. ಇನ್ನೂ ಹೋಗ್ಬೇಕು ಒಳಗಡೆ. ಓ ವಾವ್, ಅಲ್ಲೂ ಮತ್ತೆ ಮೆಟ್ಲ ಇದೆ ಅಣ್ಣ. ಹ್ಞೂ ಕನ್ನಡ, ನಮಗೆ ಟೆನ್ಷನ್ ಇಲ್ಲ. ಅಲ್ಲೂ ಮೆಟ್ಲಿದೆ ತಾನೆ. ಅಲ್ಲ ಪಾಪ ನಿಮ್ ಕೈಲಿ ಹತ್ತಕ್ಕಾಗುತ್ತಾ ಇಲ್ವಾ ಅಂತ ನಿಮ್ಮ ಮೇಲೆ ಕೇರ್ ಜಾಸ್ತಿ ಇರೋದು ನಿನಗೆ, ನಮ್ಗಲ್ಲ. ಒಳಗಡೆನೂ ಮೆಟ್ಲಿದೆ ಗೈಸ್, ಮತ್ತೆ ಮೆಟ್ಲು ಹತ್ತಬೇಕು. ಎಲ್ಲ ತಮಿಳಲ್ಲಿ ಮತ್ತೆ ಇಂಗ್ಲಿಷ್ನಲ್ಲಿ ಹಾಕಿದ್ದಾರೆ. ನೋ ಶೂಸ್ ಅಲೌಡ್ ಇನ್ಸೈಡ್ ದ ಟೆಂಪಲ್ ಅಂತ ಹಾಕಿದ್ದಾರೆ. ಇಲ್ಲ, ಇಲ್ಲಿಂದ ನೋಡಿ, ಇಲ್ಲಿ ಬಿಡ್ಬೋದೋ ಇಲ್ವೋ ಗೊತ್ತಿಲ್ಲ, ಎಲ್ಲರೂ ಬಿಟ್ಬಿಟ್ಟು ಹೋಗಿದ್ದಾರೆ. ಇಲ್ಲ, ನನಗೆ ನೋ ಅನ್ನೋದು ಕಾಣಿಸಿಲ್ಲ. ಶೂಸ್ ಅಲೌಡ್ ಇಲ್ಲ, ಶೂಸ್ ಅಲೌಡ್ ಇಲ್ಲ, ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು. ಬಟ್ ಎಲ್ಲಿ ಶೂ ಬಿಡೋದು ಅಂತಾನೆ ಗೊತ್ತಿಲ್ಲ, ಎಲ್ಲಾ ಕಡೆ ಹಿಂಗೆ ಹಾಕಿದ್ದಾರೆ. ಜೊತೆಗೆ ಬಿಡಿ ಹೋಗ್ತಾರೆ.
ಗೈಸ್ ಫೈನಲಿ ದೇವ್ರ ದರ್ಶನ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಫೋಟೋ ತೆಗಿಯಾಗಿಲ್ಲ, ವೀಡಿಯೋ ತೆಗಿಯಾಗಿಲ್ಲ ಅಂತೇನಿಲ್ಲ, ಎಲ್ಲರೂ ಕೂಡ ವೀಡಿಯೋ ಫೋಟೋ ತೊಗೋಬೋದು. ಮತ್ತು ಯಾವುದೇ ರೀತಿ ಬೋರ್ಡ್ ಕೂಡ ಇಲ್ಲ, ಮತ್ತೇನು ರಿಸ್ಟ್ರಿಕ್ಷನ್ಸ್ ಇಲ್ಲ, ಆರಾಮಾಗಿ ಫೋಟೋ ವೀಡಿಯೋ ಮಾಡ್ಕೊಂಡು ಹೋಗ್ಬೋದು. ಬಟ್ ಇದೇ ಮೂಲ ವಿಗ್ರಹನ ಇಲ್ವಾ ಅಂತ ಗೊತ್ತಿಲ್ಲ. ಫಸ್ಟ್ ಇಲ್ಲಿ ದರ್ಶನ ಮಾಡಿದ್ದೀವಿ, ಇನ್ನು ಮೇಲೆ ಮೆಟ್ಲಿದೆ, ಅಲ್ಲೂ ದೇವಸ್ಥಾನ ಇದೆಯಾ ದೇವ್ರಿದೆಯಾ ಅಂತ ಗೊತ್ತಿಲ್ಲ. ಗೈಸ್ ಇದು ಗುಹೆ ಆಗಿರೋದ್ರಿಂದ ಮೇಲಿಂದ ಎಲ್ಲ ನೋಡಿ ಈ ಥರ ಗ್ಯಾಪ್ ಇರುತ್ತಲ್ಲ, ಅಲ್ಲಿಂದೆಲ್ಲ ನೀರು ತೊಡ್ತಾ ಇರುತ್ತೆ. ಫುಲ್ ಇಲ್ಲೆಲ್ಲ ನೀರು ಮಾತ್ರ ತುಂಬ ಕೂಲಾಗಿದೆ. ಮತ್ತು ಈ ಥರದ ದೇವಸ್ಥಾನ ನಾನು ನೋಡೇ ಇಲ್ಲ, ಇವತ್ತೇ ನೋಡ್ತಾ ಇರೋದು ಫಸ್ಟ್ ಟೈಮು ಇಷ್ಟೊಂದು ದೊಡ್ಡ ಗುಹೆ ಒಳಗಡೆ ಇರುವಂಥ ದೇವಸ್ಥಾನವನ್ನು. ಗೈಸ್ ಇಲ್ಲಿ ಮೇಲ್ಗಡೆ ಮುರುಗನ್ ಮತ್ತು ಶ್ರೀವಲ್ಲಿ ದೇವನೈನ್ ಮುರುಗನ್ ಅಂತಲೂ ಇದೆ. ಮೇ ಬಿ ಅವರ ಮಿಸ್ಸಸ್ ಜೊತೆ ಇರುವಂಥ ದೇವಸ್ಥಾನ ಇಲ್ಲಿ ಮೇಲ್ಗಡೆ ಇರೋದು. ನೋಡಿ ನೋಡಿ ಹೆಂಗಿದೆ ಅಂತ. ಈ ದೇವಸ್ಥಾನ ಬಂದಮೇಲೆ ಈ ಥರ ಗಂಧ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸೋದು. ಇಟ್ಕೊಳ್ಳಿ, ಸಖತ್ತ ಕಾಣಿಸ್ತೀರಾ. ಬಳಿತಾ ಇದೆಯೋ ನೋಡಿ, ಅವ್ರು US ಅಲ್ಲಿ ಇದ್ರು ಅವರೇ ಇಟ್ಕೋತಾರೆ. ಅದು ಕಲ್ಚರ್ ಅಂತಂದ್ರೆ ಅದು ಕಲ್ಚರು. ಏನ್ರಿ ನೀವು ಹಂಗಲ್ಲ ಕಣೋ ಇರೋ, ನೀವು ರೂಮಿಂದಾನೆ ವಿಭೂತಿ ಹಚ್ಕೊಂಡ್ ಬಂದಿದ್ರಲ್ಲ? ಇಲ್ಲಪ್ಪ, ರೂಮಲ್ಲಿ ವಿಭೂತಿ ಇರ್ಲಿಲ್ಲ, ಇದ್ದಿದ್ರೆ ಇಕ್ಕೋತಿದೆ. ಬಗ್ಗೆ ನನಗೆ ರೂಮಲ್ಲಿ ವಿಭೂತಿ ಇದ್ರೆ ಪಕ್ಕ ಇಕ್ಕೋತಿದೆ. ನನ್ನ ಬಟ್ಟೆ ಒರೆಸ್ಬಿಟ್ರೆ ಅದೇ ಗ್ಯಾಪಲ್ಲಿ ಒರೆಸ್ಬಿಟ್ರಿ. ಗೈಸ್ ಇವಾಗ ಶಾಪಿಂಗ್ಗೆ ಅಂತ ಬಂದ್ವಿ. ಇಲ್ಲಿ ಸ್ವಲ್ಪ ಕೀ ಬನ್ಸ್ ಎಲ್ಲ ಇದೆ, ಎಲ್ಲರಿಗೂ ಕೊಡೋಕ್ಕೆ ಅಂತ ತಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ್ದು ಚೆನ್ನಾಗಿರುತ್ತೆ ಮತ್ತು ಯಾವುದು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇದೆ ಅದನ್ನು ಹುಡುಕ್ಬಿಟ್ಟು ತಗೋಣ. ಗೈಸ್ ಇವಾಗ ನಾವು ಸ್ಕೂಲ್ಗೆ ಹೋಗಿ ಓದೋಣ ಅಂತ ಅನ್ಕೊಂಡಿದೀವಿ. ಅದಕ್ಕೆ ಎಷ್ಟು ಡಿಸೈಡ್ ಆಗ್ಬಿಟ್ಟಿದ್ದಾನೆ ನಾಳೆಯಿಂದ ಸ್ಕೂಲ್ ಹೋಗ್ಬೇಕು ಅಂತ. ಇವರಿಬ್ರು ಸ್ಕೂಲ್ ಲೈಫು ಸ್ವಲ್ಪ ಡಿಫಿಕಲ್ಟು, ಹೋಮ್ವರ್ಕ್ ಮಾಡಬೇಕು ಅಂತೆಲ್ಲ ಅಂತ ಇದ್ರು. ಅದಕ್ಕೆ ನಾನು ಹೇಳ್ತಿದ್ದೆ ಸ್ಕೂಲ್ ಲೈಫೇ ಬೆಸ್ಟು. ಬರೀ ಅಲ್ಲಿ ಹೋಮ್ವರ್ಕ್ ಮಾಡಬೇಕು ಅನ್ನೋ ಚಿಂತೆ, ದೊಡ್ಡವರಾದ್ಮೇಲೆ ಏನೇನೆಲ್ಲ ಮಾಡಬೇಕು, ಇನ್ನು ಏನೇನೋ ಮಾಡಬೇಕು ಅನ್ನೋ ಚಿಂತೆ. ಏನ್ ಮಾಡ್ಬೇಕು ಹಂಗಲ್ಲ ರೀ, ಸಂಪಾದನೆ ಮಾಡಬೇಕು, ಮತ್ತೆ ಏನೇನೋ ಮಾಡ್ಬೇಕು ಅಂತ. ಸೊ ಗೈಸ್ ಫೈನಲಿ ನಾವು ಇಲ್ಲಿಂದ ಹೊರಟ್ವಿ. ಆದ್ರೂ ವ್ಯೂ ಮಾತ್ರ ಸಕ್ಕದಾಗಿದೆ ಗೈಸ್. ಇದು ಆಕ್ಚುಲ್ ವ್ಯೂ. ಎಷ್ಟು ದೊಡ್ಡದಾಗಿದೆ ನೋಡಿ, ಆ ಎಂಡಿಂದ ಹಿಡಿದು ಇಲ್ಲಿವರೆಗೂ. ಗೈಸ್ ಮುರುಗನ್ ಟೆಂಪಲ್ ಬಾತು ಕೇವ್ಸ್ ಇಂದ ಬಂದ್ವಿ. ಬರ್ತಾನೆ ಮಾಡ್ಕೋ, ನಾನು ತಿಂತೀನಿ ಫಸ್ಟ್ ಆಯ್ತಾ, ಆಮೇಲೆ ಮಾತಾಡ್ತೀನಿ. ನಿಮ್ಮನ್ನ ಮತ್ತೆ ತಿನ್ಬೇಡಿ ಅಂತ ಯಾರು ಹೇಳಿದ್ದು? ಬಿಸಿ ಇದೆ ಕಣೋ. ಬಿಸಿ ಇದ್ರೂ ತಿಂತಿದ್ದೀರಾ? ಇನ್ನ ಇವಾಗ ಟೇಸ್ಟ್ ಮಾಡ್ತಾರೆ. ಹೆಂಗಿತ್ತು ಟೇಸ್ಟ್? ಸೊ 0 ಕೋಕ್ ಜೊತೆಗೆ ಇವಾಗ ಇದನ್ನ ತಿಂತಾ ಇದೀವಿ. ಬುಕ್ ಮಾಡಿರೋದು ಯಾರು? ಮಿಸ್ಟರ್ ಮನೋಜ್. ಒಳ್ಳೆ ರೆಸ್ಟೋರೆಂಟ್, ಒಳ್ಳೆ ಊಟ ಹುಡುಕಿದ್ದೆ ನಾನು. ಐ ಅಪ್ರಿಷಿಯೇಟ್ ಯು. ಸರ್ ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತಿರೋದು ನಾವು KL ಇಂದ ಆಚೆ ಹೋಗ್ತಿದೀವಿ. ಫೈರ್ ಫ್ಲೈಸ್ ಅಂಡ್ ಬ್ಲೂ ಟಿಯರ್ಸ್ ನೋಡಕ್ಕೆ. ಅದು ಫ್ಲೈಯರ್ ಫೈಸ್ ಅಂತ ಅಂದ್ರೆ ಗೈಸ್ ಲೈಕ್ ಮಿಂಚುಳ ತರ ಇರುತ್ತೆ. ಬ್ಲೂ ಟಿಯರ್ಸ್ ಅಂತ ಅಂದ್ರೆ ಸಮುದ್ರದ ಒಳಗಡೆ ಒಂಥರ ಬ್ಲೂ ಕಲರ್ ಆಗಿ ಲೈಟ್ ಬರುತ್ತಲ್ಲ, ಅದು ನಮಗೆ ಕಾಣಿಸುತ್ತೋ ಇಲ್ವೋ ಇವತ್ತು ಗೊತ್ತಿಲ್ಲ. ಹೋಗ್ತಾ ಇದೀವಿ ಇವಾಗ. ಫಸ್ಟ್ ತಿನ್ಕೊಬಿಡ್ಬೇಕು ಗೈಸ್. ಇಲ್ಲಂತೂ ಫುಲ್ಲು ಮಳೆ ಬರ್ತಾ ಇದೆ. ಮಲೇಷ್ಯಾದಲ್ಲಿ ಮಳೆ ಆಗ್ಬಿಟ್ಟಿದೆ ಇದು. ಮತ್ತು ನಾವು ಈ ಥರದ ಗಾಡೀಲಿ ಬಂದಿರೋದು. ನಮ್ಮ ಜೊತೆ ಇನ್ನೂ ಒಂದು 7 ಜನ ಬಂದಿದ್ದಾರೆ. 7 ಜನನಾ 6 ಜನನಾ? ಅಲ್ಲ 5 ಜನ. ಟೋಟಲ್ಲು ನಮ್ಮ ಜೊತೆಗೆ ಇನ್ನೂ 7 ಜನ ಇದ್ದಿದ್ದು. ಬಟ್ ಒಬ್ಬರು ಮಿಸ್ ಆಗಿದ್ದಾರೆ, ಅಂದರೆ ಅವರು ಏನೋ ಟ್ರಾಫಿಕಲ್ಲಿ ತಗ್ಲಾಕೊಂಡು ಲೇಟ್ ಆಗಿದೆ ಅವ್ರು ಬರೋದು. ಗೈಸ್ ಇದು ನೋಡಿ ಹೆಂಗಿದೆ ಇದ್ರ ಫೇಸು. ಮತ್ತೆ ಈ ಕೋತಿ ಏನಿರುತ್ತೆ ನೋಡಿ, ಚಿಕ್ಕದ್ರಲ್ಲಿ ಆ ಕೆಂಚು ಕಲರ್ ಕೋತಿ ಮರಿ ಬ್ಲ್ಯಾಕ್ ಕಲರ್ ಇರುತ್ತಂತೆ. ಬ್ಲ್ಯಾಕ್ ಕಲರ್ ಕೋತಿ ಮರಿ ಕೆಂಚು ಕಲರ್ ಇರುತ್ತಂತೆ. 6 ತಿಂಗಳಾದ್ಮೇಲೆ ಅದು ಒರಿಜಿನಲ್ ಬಣ್ಣ ಗೊತ್ತಾಗದಂತೆ. ಎಲ್ಲ ನಮ್ ಗೈಡ್ ಹೇಳಿದಪ್ಪ. ಗೈಸ್ ಅದು ಬ್ಲ್ಯಾಕ್ ಕೋತಿ ಮುಖ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೇಮ್. ಇಲ್ಲೊಂದ್ಸತಿ ನೋಡಿ, ಇಲ್ಲೊಂದ್ಸತಿ ನೋಡಿ, ಸೇಮ್ ಅನ್ಸ್ತಲ್ವಾ? ಸೇಮ್ ಬಟ್ ಡಿಫ್ರೆಂಟ್. ಗೈಸ್ ಇಲ್ಲೊಂದು ಡಸ್ಟ್ ಬಿನ್ ಇತ್ತು, ಅದನ್ನ ನೋಡಿ ತುಂಬಾ ಸರ್ಪ್ರೈಸ್ ಆಯ್ತು ನನಗೆ. ಇಲ್ಲಿ ನೋಡಿ, ಆಂಟಿ ಮಂಕಿ ಬಿನ್. ಏನಕ್ಕೆ ಅಂತ ಅಂದ್ರೆ ಇಲ್ಲಿ ತುಂಬಾ ಕೋತಿಗಳಿದೆ ಅಲ್ಲ, ಲೈಕ್ ಏನೇನೋ ಹಾಕಿದ್ನ ಅದು ತಿನ್ಬಾರ್ದು, ಅದಕ್ಕೆ ಏನು ಎಫೆಕ್ಟ್ ಆಗಬಾರ್ದು ಅಂತ ಈ ತರ ಮಾಡಿದ್ದಾರೆ. ಆ ಪೈಪಿಂದ ಏನಾದ್ರು ಕಸಗಳಿದ್ರೆ ಹಾಕೋದು, ಅದು ಇದ್ರೊಳಗಡೆ ಬೀಳುತ್ತೆ. ಸೊ ಕೋತಿಗಳು ಎತ್ಕೊಳಕ್ಕಾಗಲ್ಲ. ಅದು ಕರೆಕ್ಟಾಗಿ ಥಿಂಕ್ ಮಾಡಿದ್ದಾರೆ. ನಮ್ಮ ಇಂಡಿಯಾದಲ್ಲೂ ಈ ಥರ ಈ ಚಾಮುಂಡಿ ಬೆಟ್ಟ ಇಲ್ಲೆಲ್ಲ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಪ್ಲಾಸ್ಟಿಕ್ಕು ಅದನ್ನೆಲ್ಲ ತಿನ್ನಲ್ಲ ಅದು ಅವಾಗ. ಗುಡ್ ಥಾಟ್. ಪ್ರತಿಯೊಂದು ಕೂಡ ಹಳೆ ಕಾಲದ ಮನೆಗಳು ನದಿಗಳ ಮೇಲೆ ಕಟ್ಕೊಂಡಿದ್ದಾರೆ. ಏನಕ್ಕೆ ನದಿ ಮೇಲೆ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನೋಡಿ ಎಲ್ಲ ಮರದಿಂದ ಮಾಡಿರೋದಂತೆ ಪ್ರತಿಯೊಂದು ಕೂಡ. ನಾನ್ಯಾವುದೋ ಹೋಟೆಲ್ಸ್ ಅಂತ ಅನ್ಕೊಂಡೆ, ಬಟ್ ಮನೆ ಜೊತೆಗೆ ಹೋಟ್ಲು ಕೂಡ ಇದೆ ಒಂದೆರಡು. ಇವಾಗ ನಾವು ರೆಸ್ಟೋರೆಂಟ್ಗೆ ಹೋಗ್ತಾ ಇದೀವಿ ಡಿನ್ನರ್ ಮಾಡೋದಕ್ಕೆ. ಇದು ಥೈಲ್ಯಾಂಡ್ದು ರೆಸ್ಟೋರೆಂಟು. ಅಟ್ಲೀಸ್ಟ್ ಥೈಲ್ಯಾಂಡ್ಗೆ ಹೋಗಿಲ್ಲ, ಥೈಲ್ಯಾಂಡ್ಗೆ ಹೋಗಿಲ್ಲ, ಥೈಲ್ಯಾಂಡ್ದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇಲ್ಲೇ ಇವತ್ತು ನಮ್ಮ ಡಿನ್ನರ್ ಫಿಕ್ಸ್ ಆಗಿದೆ.
ನಮ್ಮ ಡಿನ್ನರ್ ನೋಡಿ. ಇವಾಗ ಇಲ್ಲಿ ಕೂತ್ಕೊಂಡು ಸೀ ಫುಡ್ ತಿನ್ನಬೇಕು. ಅದು ಏನು ಚೆನ್ನಾಗಿರುತ್ತೋ ಚೆನ್ನಾಗಿರಲ್ಲೋ ಗೊತ್ತಿಲ್ಲ ಗೈಸ್. ಆಗಲೇ ಒಂಥರ ಸೀಗಡಿ ಸ್ಮೆಲ್ ಥರ ಗೊತ್ತಾಯ್ತು ತಾನೆ, ಸೀಗಡಿ ಸ್ಮೆಲ್ಲು. ಏನೇನೋ ಇಟ್ಟವ್ರು ಇಲ್ಲಿ ಹಾಕಾಗ್ಬಿಟ್ಟಿದ್ದೀನಿ, ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ತಿನ್ನೋಕ್ಕೆ. ನೋಡೋಣ ಗೈಸ್. ಇವಾಗ ನಾವು ಬ್ಲೂ ಟಿಯರ್ಸ್ನ ನೋಡೋಕೆ ಬಂದಿದ್ದೀವಿ. ಇವಾಗ ಲೈಟ್ ಹಾಕಿದ್ರು ನಮ್ಮ ಹೋಟೆಲ್ ನೋಡಿ. ನಮ್ಮ ಕೈಗೆ ಆ ಥರದ್ದು ಏನಾದರೂ ಕೊಡ್ತಾರೆ, ಅದನ್ನು ಇಟ್ಕೊಂಡು ಕೆದಕ್ಬೇಕಂತೆ, ಅವಾಗ ಕಾಣಿಸುತ್ತೆ ಅಂತ ಹೇಳಿದ್ರು ನೋಡಿ. ಈ ಥರದ್ದು ಒಂದು ಕಡ್ಡಿ ಕೊಟ್ಟವ್ರೆ, ಆ ಕಡ್ಡಿ ಇಟ್ಕೊಂಡು ಹಿಂಗೆ ಮಾಡಬೇಕು. ಬಟ್ ಇದು ಲೈಟ್ ಆನ್ ಇದ್ದಾಗ ಕಾಣಿಸಲ್ಲ, ಲೈಟ್ ಆಫ್ ಆದಾಗ ಕಾಣಿಸುತ್ತೆ. ಅದು ಯಾವ ಥರ ಇರುತ್ತೆ ಅಂತ ಒಂದು ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ ಅಷ್ಟೇ. ನಾನೇನು ಕೈಲೆಲ್ಲ ಮುಟ್ಬೋದು ಅಂದ್ಕೊಂಡಿದ್ದೆ ಗೈಸ್. ಇದು ನೋಡಿದ್ರೆ ಬರೀ ಕಡ್ಡಿ ತಗೊಂಡು ಅಲ್ಲಾಡಿಸ್ಬೇಕು. ಕೈಯಲ್ಲಿ ಮುಟ್ಟೋದೇನು ತಗೊಂಡು ಹೋಗ್ಬೋದು ಮನೆಗೆ ಅನ್ಕೊಂಡಿದ್ದೇನೆ. ಸಮುದ್ರದ ದಡದಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ಬ್ಲೂ ಟಿಯರ್ಸ್ ಅಂತ ಅಂದರೆ ಇದೇನೆ. ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಈ ಥರ ಕಾಣಿಸುತ್ತೆ ಅಂತ, ಬಟ್ ನಮ್ಗೆ ಇಷ್ಟೊಂದು ಡಾರ್ಕಾಗಿ ಕಾಣಿಸ್ತಿಲ್ಲ, ಸ್ವಲ್ಪ ಲೈಟಾಗಿ ಕಾಣಿಸ್ತಿತ್ತು. ಅದರಲ್ಲೂ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ರೆ ಏನು ಕಾಣಿಸ್ತಾನೆ ಇರಲಿಲ್ಲ ಗೈಸ್. ಫೈನಲಿ ನೋಡ್ಕೊಂಡು ಬಂದ್ವಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಲೈಕ್ ಇದಕ್ಕೆ ನಮ್ಗೆ ಎಷ್ಟು ಖರ್ಚಾಯಿತು ಅಂತಂದರೆ ಇಂಡಿಯನ್ ರುಪೀಸಲ್ಲಿ 1260 ರೂಪಾಯಿ ಏನೋ. ಇದರಲ್ಲಿ ಏನೋ ಮಲೇಷಿಯನ್ ರಿಂಗೇಟಲ್ಲಿ 60 ರಿಂಗೇಟ್ಸ್ ಅನಿಸುತ್ತೆ ಮೇ ಬಿ. ಪರವಾಗಿಲ್ಲ, ಆ ಕಾಸಿಗೆ ಓಕೆ ಅಂತ ಅನ್ನಿಸ್ತು. ನಿಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಲೈಫಲ್ಲಿ ಒನ್ ಟೈಮ್ ಅಂತಂದರೆ ಬಂದು ಮಾಡ್ಬೋದು. ಬಟ್ ವಾವ್ ಅನ್ನೋ ರೀತಿಯೆಲ್ಲ ಏನಿಲ್ಲ, ಬಿಕಾಸ್ ನಾವು ಮಿಂಚುಡನೆಲ್ಲ ನಮ್ಮೂರಲ್ಲೇ ನೋಡಿರ್ತೀವಲ್ಲ ಅದರಿಂದ. ಸೊ ಇದಿಷ್ಟು ನಮ್ಮ ಇವತ್ತಿನ ಬ್ಲಾಗ್ ಆಗಿತ್ತು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.